ಅದನ್ನ ಕಣ್ ತುಂಬ ನೋಡ್ಬೇಕಲ್ವಾ, ಅದಕ್ಕೆ ಹೋಗ್ಬೇಕು. ಅದು ಹೇಗೆ ಮದುವೆ ನಿಂತೋಗುತ್ತೆ? ಅದೇನು ಹೇಳ್ತಿದ್ಯಾ? ನಡಿಬೇಕಾಗಿರೋ ಮದ್ವೆಗೆ ಕಾಲ್ಗಳಿರುತ್ತಲ್ವಾ, ಆ ಕಾಲ್ಗಳನ್ನ ಮುರಿದು ಹಾಕ್ತೀನಿ. ಆಗ ಮದ್ವೆ ನಡೆಯಕ್ಕಾಗದೆ ಮುರಿದು ಬಿದ್ದು ಹೋಗುತ್ತೆ. ಅಷ್ಟೇ ಅಲ್ಲ ಪೊನ್ನಪ್ಪ, ಶಾಂತಿಗೆ ನಾನು ದೊಡ್ಡ ಧರ್ಮ ಸಂಕಟನ ಕ್ರಿಯೇಟ್ ಮಾಡ್ತೀನಿ. ಧರ್ಮ ಸಂಕಟ ಯಾಕೆ ಕ್ರಿಯೇಟ್ ಮಾಡ್ತೀಯಾ? ಶಾಂತಿನೇ ವೀರಣ್ಣನ ತಂಗಿ ಅರ್ಚನಾ ಅಂತ ಇಡೀ ಕಲ್ಯಾಣ ಮಂಟಪಕ್ಕೆ ನಿರೂಪಿಸ್ತೀನಿ. ಆದ್ರೆ ಅರ್ಚನಾ ಅವಳು ನಮ್ಮ ಹತ್ರನೇ ಇದ್ದಾಳಲ್ಲ, ಅದು ಹೇಗೆ ನಿರೂಪಿಸ್ತೀಯ ನೀನು? ಮಂತ್ರ, ನಿನ್ ಮಾತು ನನಗೊಂದು ಅರ್ಥ ಆಗ್ತಿಲ್ಲ. ಒಂದು ಗೇಮ್ ಆಡಿಸ್ತೀನಿ. ಪ್ರತಿ ಸಲ ನನ್ನ ಮದುವೆ ನಿಂತೋದಾಗ ನನಗೆಷ್ಟು ನೋವಾಗಿತ್ತೋ ಆ ನೋವೇನು ಅಂತ ಆ ಶಾಂತಿ ಗೊತ್ತಾಗಬೇಕು, ಅವಳು ಅನುಭವಿಸ್ಬೇಕು. ಏನು ಗೊತ್ತಾ, ನನ್ನ ಮದುವೆ ನಿಂತೋಯ್ತು ಅಂತ 4 ಗೋಡೆ ಮಧ್ಯ ನಾನು ಮಾತ್ರ ನೋವು ಅನುಭವಿಸ್ತಾ ಇದ್ದೆ. ಆದರೆ ಇವತ್ತು ಹಾಗಲ್ಲ. ಅವಳ ಮದುವೆಗೆ 1000 ಜನ ಸೇರಿರ್ತಾರೆ. ಅಷ್ಟು ಜನರ ಮುಂದೆ ಮದುವೆ ನಿಂತು ಹೋಗುತ್ತೆ. ಇಷ್ಟಕ್ಕೂ ಅವಳ ಮಗಂಗೋಸ್ಕರ, ಗಂಡಂಗೋಸ್ಕರ ನಾಟಕ ಆಡಿ ಆ ಶಾಂತಿ ನಿವಾಸಕ್ಕೆ ಹೋಗ್ತಾ ಇದ್ದಾಳೆ. ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೋ ಆ ಮಗು ಇವಳ ಮಗು ಅಲ್ವೇ ಅಲ್ಲ, ಇವಳ ಮಗುಗಮ್ಮನೇ ಅಲ್ಲ. ಈ ವಿಷಯ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ನೀನು ಹೇಳ್ತಿರೋದೆಲ್ಲ ನೋಡಿದ್ರೆ ಸೂಪರ್ ಆಗೇನೋ ಇರುತ್ತೆ, ಆದ್ರೆ ಯಾಕೋ ತುಂಬಾ ಕನ್ಫ್ಯೂಷನ್ ಆಗೇ ಇದೆ ಕಣೆ. ಅದನ್ನೆಲ್ಲ ಹೇಗೆ ನಡೆಸ್ತೀಯಾ? ಇಲ್ಲಿರೋ ಅರ್ಚನಾ ಮದ್ವೆ ಮಂಟಪಕ್ಕೆ ಹೋಗಿ ನಿಂತು ಸತ್ತೋಗಿರೋ ಶಾಂತಿ ನಾನೇ ಅಂದ್ರೆ ಹೇಗಿರುತ್ತೆ? ಭಕ್ತವತ್ಸಲಸ್ಥಿರಂ ಸಮಸ್ತಲೋಕ ವಿಗ್ರಹಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಅರ್ಚನಾ, ರೆಡಿನಾ? ಇನ್ನು ಪೂಜೆ ಮಾಡ್ತಿದ್ದೀರಾ? ಯಾಕೆ? ಅಪಶಕುನ. ನನಗಂತೂ ಏನು ಅರ್ಥ ಆಗ್ತಿಲ್ಲ. ಅವಳು ಹೇಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾಳೆ? ನಾನೇ ಶಾಂತಿ ಅಂತ ಅವಳು ಹೇಗೆ ಹೇಳ್ತಾಳೆ? ನಾನೇನು ಸತ್ತಿಲ್ಲ, ನಾ ಬದುಕಿದ್ದೀನಿ ಅಂತ ಹೇಗೆ ಪ್ರೂವ್ ಮಾಡ್ತಾಳೆ? ಅಯ್ಯೋ, ಆರ್ತಿನೇ ಕೆಟ್ಟೋಯ್ತು. ಅಪಶಕ್ನ ಏನ್ ಕೈಯಮ್ಮ ನಿಂದು? ಅಯ್ಯೋ, ಇದ್ರಲ್ಲಿ ನನ್ ತಪ್ಪೇನಿದೆ? ಆರತಿ ತಗೊಳ್ಳೋಣ ಅಂತ ಹೋದ್ರೆ ಆರೋಯ್ತು. ಅಷ್ಟಕ್ಕೆ ನೀವು ಅಪಶಕುನದ ಕೈ ಅಂದ್ರೆ? ಇಂಥ ಶುಭಗಳಿಗೆಲ್ಲಿ ಈ ಥರದೆಲ್ಲ ಆಗಬಾರ್ದು ಅಲ್ವಾ ಶಾಂತಕ್ಕ? ಹೌದು, ಅಪಶಕ್ನಾನೇ. ಮಂತ್ರ, ಏನ್ ಮಾತಾಡ್ತಿದ್ಯಾ ನೀನು? ಅದಕ್ಕೂ ದಾರಿ ಇದೆ. ನಾನು ಹೇಳ್ತೀನಿ. ಇಲ್ಲಿರೋ ಅರ್ಚನಾ ಎಲ್ರ ಮುಂದೆ ಬಂದು ಸತ್ತೋಗಿರೋ ಶಾಂತಿ ನಾನೇ ಅಂತ ಅನ್ಬೇಕು. ಹಾಗೊಂದ್ ವೇಳೆ ನಡೆದ್ರೆ ಏನಾಗುತ್ತೆ? ಇಮಿಡಿಯೇಟ್ ಆಗಿ ಮದ್ವೆ ನಿಂತೋಗುತ್ತೆ. ಆದ್ರೆ ಅಲ್ಲಿದ್ದಾಳಲ್ಲ ಶಾಂತಿ, ಮಗಳು ಶಾಂತಿ. ಇಲ್ಲ, ನಾನೇ ಶಾಂತಿ ಇಷ್ಟು ದಿನ ಅರ್ಚನಾ ಆಗಿ ಆಕ್ಟ್ ಮಾಡ್ದೆ ಅಂತ ಹೇಳಕ್ಕಾಗಲ್ವಲ್ಲ. ಹಾಗೇನಾದ್ರೂ ಹೇಳಿದ್ಲು ಅಂತ ಇಟ್ಕೋ, ಆ ಮೀಸೆ ವೀರಣ್ಣ ಕತ್ತರಿಸಾಕ್ಬಿಡ್ತಾನೆ. ಅರ್ಚನಾ, ಐ ಆಮ್ ಸಾರಿ. ಅದು ಗೊತ್ತಿಲ್ಲದೆ ಈ ಥರ ಆಗೋಯ್ತು. ಇಟ್ಸ್ ಓಕೆ. ಸುಮಾಕ್ಕ, ದಯವಿಟ್ಟು ಕ್ಷಮಿಸಿ. ವೀರಣ್ಣ ಅವರೇ, ನಿಜವಾಗ್ಲೂ ಐ ಆಮ್ ಸಾರಿ. ಅಯ್ಯೋ,
ಬಿಡಿಮ್ಮ, ಇದನ್ನ ನೀವ್ಯಾಕೆ ದುಡ್ಡು ಮಾಡಕ್ ಹೋಗ್ತಿದ್ದೀರಿ?